ನಾನು ಓದಿರೋ ಪ್ರಕಾರ ನಾನು ಹೇಳ್ತೀನಿ, ನನಗೆ ಈ ಸ್ಟ್ರೈಕ್ ಎಲ್ಲ ನಾನು ನೋಡಿಲ್ಲ, ಈ ಒಂದು ವಾರದಿಂದ ಅಷ್ಟೇ ನೋಡ್ತಿರೋದು. ನಾನು ಅವ್ರ ಗೌರ್ಮೆಂಟಿಗೆ ಕೇಳೋದು ಒಂದೇ, ನಮ್ಮನ್ನ ಏನಂತ ಕರೀತಾರೆ, ಡೆಮೋಕ್ರೆಟಿಕ್ ಕಂಟ್ರಿ ಅಂದರೆ ಏನು ಅಂತ ನಾನು CM ಅವ್ರನ್ನ ಕೇಳಬೇಕು, ಅವ್ರಿಗೆ ಗೊತ್ತಿದ್ರೆ. ಡೆಮೋಕ್ರೆಟಿಕ್ ಕಂಟ್ರಿ ಅಂತ ಏನಕ್ಕೆ ಕರೀತಾರೆ, ಜನಕ್ಕೋಸ್ಕರ ಇರೋ ಕಂಟ್ರಿ ಅಲ್ವಾ. ನಮ್ದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನಿರೋದು, ಫಾರ್ ದ ಪೀಪಲ್, ಬೈ ದ ಪೀಪಲ್, ಟು ದ ಪೀಪಲ್, ಜನರಿಗಾಗಿ, ಜನರಿಗೋಸ್ಕರ, ಜನರಿಂದ ಇರೋದು ಗೌರ್ಮೆಂಟ್ ಅಂತ. ಸೊ ಎಲೆಕ್ಷನ್ಗಿಂತ ಮುಂಚೆ ಅವ್ರು ಹೇಳೋದು ಜನರಿಗಾಗಿ ಮಾಡ್ತೀವಿ, ಜನರಿಗೋಸ್ಕರ, ನಾವಿರೋದು ನಿಮಗೋಸ್ಕರ ಅಂತ ಘೋಷಣೆ ಮಾಡಿಕೊಂಡು ರ್ಯಾಲಿ ಬರ್ತಾರೆ, ಓಟ್ ಕೊಡ್ತೀವಿ, ಓಟ್ ನಮಗೆ ಹಾಕಿ, ನಾವು ನಿಮಗೆ ಎಲ್ಲ ಒಳ್ಳೇದು ಮಾಡ್ತೀವಿ ಅಂತಾರೆ. ಸೊ ಎಲೆಕ್ಷನ್ ಆಗಿ ಗೆದ್ಮೇಲೆ ಇವಾಗ ಏನಂತಿದ್ದಾರೆ, CMಗೋಸ್ಕರ, CMಗಾಗಿ, CM ಇಂದ ಗೌರ್ಮೆಂಟ್ ಅಲ್ವಾ. ಸೊ DK ಶಿವಕುಮಾರ್ ಸರ್ ಹೇಳ್ತಿದ್ರಂತೆ, ಕುತ್ಕೊಂಡು ಹೇಳ್ತಿದಾರೆ ಅಲ್ಲಿ, ಇಲ್ಲಿ ರೈತರೇ ಇಲ್ಲ ಅಂತ. ಸೊ ಅವ್ರು ಹೇಳ್ತಿರೋ ಪ್ರಕಾರ ಏನಂದ್ರೆ, ಅವ್ರು ಡಿಸೈಡ್ ಮಾಡ್ಕೋತಾರೆ, ಸುಮ್ಮನೆ ಹೇಳೋದು ಜನರಿಗಾಗಿ, ಜನರಿಗೋಸ್ಕರ. ಫೈನಲ್ ಅವ್ರು ಡಿಸೈಡ್ ಮಾಡೋದೇನು, ನಾನು ಹೇಳ್ದಂಗೆ, ನಾನು ಹೇಳಿದ್ರೆ ಇಲ್ಲಿ ರೈತರಿಲ್ಲ, ನಾನು ಹೇಳಿದ್ರೆ ಇಲ್ಲಿ ಡೆವಲಪ್ಮೆಂಟ್ ಆಗಬೇಕು. ಅವ್ರಿಗೆ ನಿಜವಾಗ್ಲೂ ಡೆವಲಪ್ಮೆಂಟ್ ಆಗಬೇಕು ಅಂತಿದ್ರೆ, ನಮ್ಮೆಲ್ಲ ರೈತರ ಮಕ್ಕಳಿಗೆ ಅವರೆಲ್ಲ ಸಾಲ ಮಾಡಿ, ಇವಾಗ ನಮ್ಮ ಅಪ್ಪ ಅಮ್ಮಗೆ ಈ ಸರಿ ಬೆಳೆ ನೀಟಾಗಿಲ್ಲ, ಸಾಲ ಮಾಡ್ತಾರೆ ಅಲ್ವಾ. ಸಾಲ ಮಾಡಿ ನನ್ನ ಮಗಳು ಫೀಸ್ ಕಟ್ಟಬೇಕು ಅಂತ ಓದಿಸ್ತಾರೆ, ಅಥವಾ ಮೆಡಿಸನ್ ಬೇಕಾ ಮೆಡಿಸನ್ ಮಾಡ್ತಾರೆ. ಅದೇ ಆ ಮಕ್ಳಿಗೆ ಫ್ರೀಯಾಗಿ ಸ್ಕಾಲರ್ಶಿಪ್ ಕೊಡ್ಲಿ, ಅದಲ್ವಾ ಡೆವಲಪ್ಮೆಂಟ್. ಏನಿರೋದು ಡೆವಲಪ್ಮೆಂಟ್ ಅಂದ್ರೆ ಅದು. ಇಲ್ಲಿ ಹಾಸ್ಪಿಟಲ್ ಇದೆ, ನಮ್ಗೆಲ್ಲ ರೋಡ್ ಚೆನ್ನಾಗಿದೆ, ಎಲ್ಲ ಬೇಕಾಗಿರೋದೆಲ್ಲ ಸಿಗ್ತಿದೆ, ನಮ್ದೇನು ಅಷ್ಟು ಹಳ್ಳಿ ಅಲ್ಲ. ಇಲ್ಲಿ ಹಾಸ್ಪಿಟಲ್ ಇದೆ, ಅಲ್ಲಿ ಒಬ್ಬರೇ ಡಾಕ್ಟರ್ ಇರೋದು, ಬೇರೆ ಡಿಪಾರ್ಟ್ಮೆಂಟ್ ಓಪನ್ ಮಾಡಲಿ, ಡರ್ಮೆಟಾಲಜಿ ಮಾಡಲಿ, ಕಾರ್ಡಿಯಾಲಜಿ ಮಾಡಲಿ. ಅವ್ರು ಹೇಳಿದ್ರು ಕ್ಯಾನ್ಸರ್ ಇದೆ ಅಂತ, ಕ್ಯಾನ್ಸರ್ಗೆ ಡಾಕ್ಟರ್ ಇಡ್ಲಿ, ಅದಲ್ವಾ ಡೆವಲಪ್ಮೆಂಟ್. ಸುಮ್ಮನೆ ಅಲ್ಲಿ ಕೂತ್ ಮಾತಾಡಬೇಡಿ ನೀವು. ಇವಾಗ ನಮ್ಮ ಅಪ್ಪ ಅಮ್ಮ ಈ ಥರ ಆದರೂ ಸಾಕ್ತಿದ್ದಾರೆ, ಇವಾಗ ಅವ್ರನ್ನ ನಮ್ಮಿಂದ ಭೂಮಿ ಕಿತ್ಕೊಂಡ್ರೆ ಎಲ್ಲೋಗ್ಬೇಕು ನಾವೆಲ್ಲ. ಡೆವಲಪ್ಮೆಂಟ್ ಅಂದರೆ ಅದು, ಸುಮ್ಮನೆ ಮಾತಾಡಬೇಡಿ. ಮತ್ತೆ ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡಿಲ್ಲ ಅಂದರೆ, ಡೆಮೋಕ್ರೆಟಿಕ್ ಇರೋದನ್ನ ಅವ್ರು ಲೆಟ್ ದೆಮ್ ಮೇಕ್ ಇಟ್ ಆಸ್ ಏನು ಪ್ರಿನ್ಸ್ಲಿ ಸ್ಟೇಟ್, ಆ ಥರ ಮಾಡಿ, ಆ ಥರ ಇರಲಿ ಅಲ್ವಾ. ಸೊ ಅವ್ರು ಹೇಳಿದ್ದನ್ನ ನಾವು ಕೇಳ್ತೀವಿ. ಡೆಮೋಕ್ರೆಟಿಕ್ ಅಂತ ಏನಕ್ಕೆ ಬೋರ್ಡ್ ಹಾಕೊಂಡು, ಫಂಡಮೆಂಟಲ್ ರೈಟ್ಸ್, ಫಂಡಮೆಂಟಲ್ ಡ್ಯೂಟೀಸ್, ಫಂಡಮೆಂಟಲ್ ರೈಟ್ ಅಲ್ಲಿ ರೈಟ್ ಟು ಯುವರ್ ವರ್ಕ್, ರೈಟ್ ಟು ಯುವರ್ ಡ್ಯೂಟೀಸ್ ಅಂತಿದೆ. ರೈಟ್ ಟು ಯುವರ್ ಡ್ಯೂಟೀಸ್ ಏನು, ರೈತರ ಡ್ಯೂಟಿ ಏನು, ಫಾರ್ಮಿಂಗ್ ಮಾಡೋದಲ್ವಾ. ಆ ಡ್ಯೂಟಿನ ಕಿತ್ಕೊಂಡ್ರೆ ಏನಕ್ಕೆ ರೈಟ್ ಟು ಡ್ಯೂಟೀಸ್ ಅಂತ ಹಾಕೊಂಡಿದ್ದೀರಾ ನೀವು? ನಿಮ್ಮ ವಂಶ ಉದ್ಧಾರ ಮಾಡೋದಕ್ಕೋಸ್ಕರ, ಬೇನಾಮಿ ಆಸ್ತಿ ಮಾಡೋದಕ್ಕೋಸ್ಕರ ನಮ್ಮ ಫಲವತ್ತಾದ ಭೂಮಿನೇ ಬೇಕಾ ನಿಮಗೆ? ರೈತರ ಆಕ್ರೋಶ, ರೈತರ ಕಷ್ಟ ನಿಮ್ಗೆ ಅರ್ಥ ಆಗಲ್ವಾ? ಯಾವ ನೈತಿಕತೆಯಿಂದ ಸರ್ಕಾರ ನಡೆಸ್ತೀರಾ ನೀವು? KDB ಅನ್ನೋ ಒಂದು ಕಳ್ಳ ಕಾಂಗ್ರೆಸ್ ಸಂಸ್ಥೆನ ಚೂ ಬಿಟ್ಟು ಇಷ್ಟು ಜನಕ್ಕೆ ನಾವು ಉದ್ಯೋಗ ಕೊಡ್ತಾ ಇದೀವಿ. ಇಲ್ಲಿ ನೋಡಿ, 25 ಜನ ಕಾರ್ಮಿಕರು ನಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ನೀವು ಯಾವ ಕಿತ್ತೋಗಿರೋ ಕಾರ್ಮಿಕರ ಉದ್ಯೋಗ ಕೊಡ್ತೀರಿ ನಮಗೆ? ಇಲ್ಲಿ ಅಕ್ವೇಷನ್ ಮಾಡಿದೀರಾ, ಸ್ಥಳೀಯರಿಗೆ ಕೊಟ್ಟಿದ್ದೀರಾ ಟಾಯ್ಲೆಟ್ ತೊಳೆಯೋ ಕೆಲಸ, ಮತ್ತೆ ಅಲ್ಲಿ ಸೆಕ್ಯೂರಿಟಿ ಕೆಲಸ ಕೊಟ್ಟಿದ್ದೀರಾ. ಇಲ್ಲಿ ನೋಡಿ, ಹೊಟ್ಟೆ ತುಂಬಾ ಊಟ ಹಾಕಿ, ಕೈ ತುಂಬಾ ಹಣ ಕೊಟ್ಟು ಪ್ರತಿದಿನ 25 ಜನಕ್ಕೆ ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಡ್ತಾ ಇದೀವಿ. ಇದು ಕಾರ್ಖಾನೆ ರೀ. ಈಗಾಗಲೇ ನುಂಗಿ ನೀರು ಕೊಡ್ತಿದ್ರೆ ನಮ್ಮ ಆನೇಕಲ್ ತಾಲೂಕಲ್ಲಿ. ಇದು ಫಲವತ್ತಾದ 2,500 ಎಕರೆ ಭೂಮಿ, 1 ಇಂಚು ಭೂಮಿ ಕೊಡೋದಕ್ಕೆ ನಾವು ಸಿದ್ಧ ಇಲ್ಲ. ಈ ಬಾರಿ ಏನಾದ್ರೂ ನೀವು ನಮ್ಮ ಭೂಮಿಯ 1 ಇಂಚು ಭೂಮಿನ ತಗೊಂಡ್ರೆ ರಕ್ತ ಮೇದ ನಡೀತದೆ ಹೊರತು ನಾವು 1 ಇಂಚು ಭೂಮಿ ಕೊಡೋದಕ್ಕೂ ಸಿದ್ಧ ಇಲ್ಲ. ಅವರಪ್ಪ ರಾಜಕಾರಣಿ, ಮಗ ರಾಜಕಾರಣಿ, ಮೊಮ್ಮಗ ರಾಜಕಾರಣಿ, ಮಗಳು ರಾಜಕಾರಣಿ, ಇವ್ರಿಗೆ ಮಾತ್ರ ವಂಶ ಪರಂಪರೆಯಾಗಿ ರಾಜಕಾರಣ ಬೇಕು. ಆದ್ರೆ ರೈತನಿಗೆ ಮಾತ್ರ ಅದೇ ವಂಶ ಪರಂಪರೆಯಾಗಿ ಬರ್ತಿರೋ ಜಮೀನುಗಳು ಮಾತ್ರ ಬೇಡವಾ? ಇದನ್ನೆಲ್ಲ ಸಾಲದು ಅಂತ ನಮ್ಮ ಶಾಸಕರು ಹೇಳ್ತಾರೆ. ನೀವು ಭೂಮಿಗಳನ್ನ ಕಾರ್ಖಾನೆಗಳು ಕೊಟ್ರೆ ಅವ್ರು ಕೆಲಸ ಕೊಡ್ತಾರೆ, ರೈತರು ನೀವೇನ್ ಕೊಡ್ತೀರಾ ಅಂತ. ಈಗ ನೀವೆಲ್ಲ ನೋಡ್ತಾ ಇದ್ದೀರಾ, ಗ್ಯಾಸ್ ಇಲ್ಲ ಅಂತ ಜನರು ಬಾಯ್ ಪಡ್ಕೊಳ್ತಾ ಇದಾರೆ. ಇದೇ ರೀತಿ ನಾಳೆ ದಿನ ಆಹಾರ ಧಾನ್ಯಗಳು ಇಲ್ದ ಹೋದಾಗ ಇದಕ್ಕೆ ಪರ್ಯಾಯ ಏನಿದೆ? ಗ್ಯಾಸ್ ಇಲ್ಲ ಅಂದ್ರೆ ಪರ್ಯಾಯ ಇದೆ, ಕರೆಂಟ್ ಇದೆ, ಸೌದೆ ಇದೆ. ಅದೇ ಆಹಾರ ಇಲ್ಲ ಅಂದ್ರೆ ಪರ್ಯಾಯ ಏನಿದೆ? ಎಲ್ಲಿಂದ ತಂದ್ಕೊಡ್ತೀರಾ? ಅಂದ್ರೆ ಬಡವ್ರು ಎಲ್ಲರೂ ಸತ್ತೋಗ್ಬೇಕು, ಶ್ರೀಮಂತರು ಮಾತ್ರ ಈ ದೇಶದಲ್ಲಿ ಉಳಿಬೇಕು ಅನ್ನೋದು ಮಾತ್ರನಾ ಇಲ್ಲಿ ನ್ಯಾಯ? ಅಂದ್ರೆ ಬಡವ್ರಿಗೆ ನ್ಯಾಯ ಇಲ್ವಾ? ಅಷ್ಟು ದಿನ ನಮ್ಮ ಭೂಮಿ ಹೇಳ್ತಾ ಇದ್ವಿ, ಪ್ರಾಣ ಬಿಡ್ಲಿಕ್ಕೆ ಸಿದ್ಧ ಅಂತ ಇದ್ವಿ, ಪ್ರಾಣ ತಗಿಲಿಕ್ಕೂ ಸಿದ್ಧ ನಾವು. ಬನ್ರಿ, ತಾಕತ್ತಿದೆ, ಯಾರಾದ್ರೂ ಆಗ್ಲಿ. KDB ಹೇಳ್ತಾರೆ ಅಲ್ಲಿನ ಭಾಗಕ್ಕೆ ಆಕ್ರೋಶ ಇಲ್ಲ ಅಂತ. ಬಂದ್ ನೋಡ್ಲಿ ಈ ಸಲ ಆಕ್ರೋಶ ಹೆಂಗೆ ಗೊತ್ತಾ? ಸಿಮೆಂಟ್ ಅವ್ರ ಮೇಲೆನೆ ಸುರಿದು ಬೆಂಕಿ ಹಚ್ಚಿಸ್ಬಿಡ್ತೀವಿ, ಆಗ ಗೊತ್ತಾಗುತ್ತೆ ಅವ್ರಿಗೆ ನಮ್ಮ ಆಕ್ರೋಶ ಹೇಗಿರುತ್ತೆ ಅಂತ. ನಾವು ಪ್ರಾಣ ತೆಗೆದುಕೊಳ್ಳೋದಕ್ಕೆ ಹೋಗೋದಿಲ್ಲ, ತಗಿಲಿಕ್ಕೆ ಮಾತ್ರ ನಾವೆಲ್ಲ ರೆಡಿ ಇರೋದು ಅಂತ. ಎಷ್ಟು ಸಂಕಟ ಆಗತ್ತೆ ನಿಮಗೆ? ನಾನು ಬೇರೆ ಎಲ್ಲ ವಿಚಾರ ಅವ್ರ ಹತ್ರ ಮಾತಾಡಿಸ್ತೀನಿ. ನನಗೆ ಈಗ ವಯಸ್ಸು 75 ವರ್ಷ ಆಗಿದೆ. 75 ವರ್ಷದಿಂದ ನಾವು ಬರೀ ಕೃಷಿಯಲ್ಲೇ ಬದುಕಿರೋದು. ಇವತ್ತು ಕೃಷಿನೇ, ನಾಳೆನೂ ಕೃಷಿನೇ. ನಮ್ಗೆ ಇದನ್ನ ಬಿಟ್ರೆ ಬೇರೆ ಯಾವ್ದು ಇಲ್ಲ. ಇವರು ಬಂದು ಸರ್ಕಾರ ನಾವು ಕಿತ್ಕೊಂತೀನಿ, ಇವ್ರ ಅಪನಾಸ್ತಿನ ಕಿತ್ಕೊಳ್ಳೋದಿಕ್ಕೆ ನಾವೆಲ್ಲೋಗ್ಬೇಕು ಕಿತ್ಕೊಂಡು? ನಮ್ಗೆ ಹಳ್ಳಿನೇ ಬೇರೆ ಶಿಫ್ಟ್ ಮಾಡ್ಬಿಡೋದಕ್ಕೆ ಇವರು. ನಾವು ಹಳ್ಳಿಯಲ್ಲಿ ಆಗಿರೋದು. ಪರಿಹಾರ ಕೊಡ್ತೀವಿ ಅಂತಾರಲ್ಲ, ಏನ್ ಪರಿಹಾರ ಅವ್ನು ಕೊಡೋದು? ನಾವು ಕೊಡ್ತೀವಿ ಬೇಕಾದ್ರೆ ಸರ್ಕಾರಕ್ಕೆ ಪರಿಹಾರ. ಯಾತಕ್ ಬೇಕಾ ಅವ್ರ ಪರಿಹಾರ? ನಮ್ಗೆ ಬೇಕಾಗಿಲ್ಲ. ನಮ್ಗೆ ಬೇಕಾಗಿದ್ದು ಭೂಮಿ ಇಲ್ಲ, ನಾವು ಸಾಯ್ಬೇಕು, ಅವ್ರು ಸಾಯ್ಬೇಕು ಅಷ್ಟೇ. ನಮಗೆ ಬೇಕಾಗಿರೋದು ಅಷ್ಟೇ. ಅವ್ನ ಮನೆಯಲ್ಲಿ ಕುಂತ್ಕೊಂಡು ಹಂಗಾದ್ರೆ ಅವ್ನ ಜಮೀನ್ ಬೇಕಾದಷ್ಟಿದೆ. ಅವ್ರ ಮಿನಿಸ್ಟ್ರಿಲ್ಲ 100 ಎಕರೆ ಇದೆ, ಅದು ಬಿಟ್ಕೊಡ್ಲಿ. ನಾವ್ಯಾಕೆ? ನಾವು 10 ಎಕರೆ 1 ಎಕರೆ, ನಾವು 10 ಎಕರೆ ಇರ್ಲಿ. ನಮ್ಮ ರೈತರ ಜಮೀನು ಯಾಕೆ ಬೇಕು ನಿಮ್ಗೆ? 100 ಕೋಟಿ ಆಸ್ತಿಗಳು ಮಾಡ್ಕೊಂಡಿದ್ದಾರೆ ಈ ಆನೇಕಲ್ ತಾಲೂಕಲ್ಲಿ ಎಲ್ಲ ಮಿನಿಸ್ಟ್ರಿಗಳು.
ಓ ಇದು ನಾವ್ಯಾಕೆ ರೈತರು ಯಾಕೆ ಬಿಟ್ಕೊಡ್ಬೇಕು? ಇವ್ರ ಜಮೀನ್ ಬೇರೆ ಸಿಟಿ, ಈಗ ಸೂರ್ಯ ಸಿಟಿ ಅಂತ ಮಾಡಿದ್ದಾರೆ, ಅದೆಲ್ಲ ಬಿಟ್ಬಿಟ್ಟಿದ್ದಾರೆ. ಅದನ್ನ ಮಾಡ್ಲಿ, ಆ ಸರ್ಕಾರ ಕೈಗಾರಿಕೆ ಅಂತ ಮಾಡ್ಲಿ. ಸಿಟಿ ಮಾಡ್ಬಿಟ್ಟು ಏನು ಇಲ್ಲ, ಇದುವರೆಗೂ ಒಂದು ಮನೇನೂ ಇಲ್ಲ, ಯಾವ್ದು ಇಲ್ಲ, ಬರೀ ಬಿಟ್ಕೊಂಡಿದ್ದಾರೆ. ಇನ್ನು ಇವಾಗ ಉದ್ದಾರ ಮಾಡೋದಿಕ್ ಬಂದಿದ್ದಾರೆ. ಒಂದು ಸಣ್ಣ ರಸ್ತೆಗೂ ಸಿದ್ದರಾಮಯ್ಯ ಆಗ್ಲಿ ಡಿ ಕೆ ಶಿವಕುಮಾರ್ ಆಗ್ಲಿ ಅವ್ರ ಜಮೀನ್ ಬಿಡಲ್ಲ, ಜಮೀನ್ ಬಿಡಲ್ಲ. ಬರೀ ನಮ್ಮ ಹಳ್ಳಿಗಾಡಿನಲ್ಲಿ ಇವ್ರು ಇಷ್ಟ ಹೇಳ್ತಾರಲ್ಲ, ಒಂದು ರೋಡ್ ನ್ಯಾಯವಾಗಿಲ್ಲ. ಇನ್ ಸಿಟಿ ಮಾಡೋದು ಎಲ್ ಸರ್ ಬಂತು? ಒಂದು ರೋಡು, ಒಂದು ಸೈಕಲ್ ಬರಲ್ಲ, ಒಂದು ಗಾಡಿ ಬರೋಕ್ಕಾಗಲ್ಲ. ಆ ರೀತಿ ಮಾಡಿಕ್ಕವ್ರೆ ಇವ್ರ ಸರ್ಕಾರ ಬಂದ ಮೇಲೆ. ಇನ್ನೇನು ಸರ್ ಇವ್ರು ಉದ್ದಾರ ಮಾಡೋದು? ರೈತರಿಗೇನು ಭಿಕ್ಷೆನ ಅವರು ಕೊಡೋದು? ನಾವು ಭಿಕ್ಷೆನೂ ಬೇಡ, ಅವ್ನ ಭಿಕ್ಷೆನೂ ಬೇಡ, ಯಾವುದು ಬೇಡ, ನಮ್ಗೆ ಭೂಮಿ ಕೊಟ್ರೆ ಒಂದು ಸಾಕು. ಈಗ ನಾವು ಏನು ಇಷ್ಟೊತ್ತು ಮಾತಾಡ್ತಾ ಇದ್ರು ನಮ್ಮ ಸ್ನೇಹಿತರು, ಉದ್ಯೋಗ ಸೃಷ್ಟಿ ಅಂತ. ಒಂದು ವಾರದಿಂದ ನಮ್ಮ ಎಂ ಬಿ ಪಾಟೀಲ್ರು, ಸಿದ್ದರಾಮಯ್ಯನವರು ಎಲ್ಲ ಪೋಸ್ಟ್ ಹಾಕಿದ್ರು. ಏನಂತ? ಕಂಪನಿಗಳು ಬರ್ತಾ ಇದಾವೆ, 18,000 ಕೋಟಿ ಏನೋ 18,000 ಕೋಟಿ ಬಂಡವಾಳ ಹೂಡಿಕೆ, 18,000 ಉದ್ಯೋಗ ಸೃಷ್ಟಿ. ಒಂದು ಉದ್ಯೋಗ ಸೃಷ್ಟಿಗೆ 1 ಕೋಟಿ ಬಂಡವಾಳ. 1 ಕೋಟಿ ಕೊಟ್ರೆ 4 ಎಕರೆ ಸಬ್ಸಿಡಿ ಸಮೇತ 4 ಎಕರೆ ಪಾಲಿ ಹೌಸ್ ಹಾಕ್ತಾರೆ ರೈತರು. ಕನಿಷ್ಠ 40ರಿಂದ 50, 1 ಕೋಟಿ ನಾವು ಕೇಳ್ತಾ ಇರೋದು. 4 ಎಕರೆ ಪಾಲಿ ಹೌಸ್ ಹಾಕೊಂಡ್ರೆ 40ರಿಂದ 50 ಜನಕ್ಕೆ ಉದ್ಯೋಗ ಸೃಷ್ಟಿ. ಇದು ಡೈಲಿ ನಾನು ಹೇಳ್ತಾ ಇರೋದು ಉದ್ಯೋಗ ಸೃಷ್ಟಿ ರನ್ನಿಂಗು. ಇದು ನಿಜವಾದ ಉದ್ಯೋಗ ಸೃಷ್ಟಿ. ಯಾರು ಹೇಳಿದ್ದು? ಇದು ಇಂಡಸ್ಟ್ರಿ, ಇದು ನಿಜವಾದ ಎಂಪ್ಲಾಯ್ಮೆಂಟ್ ಜನರೇಷನ್ ಇಂಡಸ್ಟ್ರಿ. ಆಮೇಲೆ ಇನ್ನೊಂದು ಹೇಳ್ತೀನಿ, ಏನು ಡೆವಲಪ್ಮೆಂಟ್ ಅಂತ ದಿನ ಎದ್ರೆ ಓಕೆ, ಬೃಹತ್ ಕೈಗಾರಿಕಾ ಮಂತ್ರಿಗಳು ಅವ್ರ ಕೆಲಸ ಅದೇ. ಬಟ್ ಏನ್ ಮಾಡ್ತಾ ಇದಾರೆ? ವಿಧಾನಸೌಧದಲ್ಲಿ ಪ್ರಶ್ನೆ ಕೇಳ್ತಾರೆ ಮಂತ್ರಿಗಳು, ಸ್ವಾಮಿ ಎಷ್ಟು ಭೂ ಸ್ವಾಧೀನ ಮಾಡಿದಾರೆ, ಎಷ್ಟು ಹಂಚಿಕೆ ಮಾಡಿದಾರೆ ಅಂತ ಕೇಳ್ತಾರೆ. ಎಷ್ಟು ಸ್ವಾಧೀನ ಮಾಡಿದಾರೆ ಗೊತ್ತಾ? KDB ಒಂದು ಸಂಸ್ಥೆ, KHB BDA ಬಿಟ್ಬಿಡಿ, KDB ಒಂದು ಸಂಸ್ಥೆ 1,55,000 ಎಕರೆಗಳನ್ನ ಭೂ ಸ್ವಾಧೀನ ಮಾಡಿದ್ದಾರೆ ಇಲ್ಲಿವರೆಗೂ. ಎಷ್ಟು ಹಂಚಿಕೆ ಆಗಿದೆ? ಇದು ವಿಧಾನಸೌಧದಲ್ಲಿ ಬಂದಿರೋ ಡೇಟಾ. ಬರೀ 41,000 ಮಾತ್ರ ಡೆವಲಪ್ ಮಾಡಿ ಹಂಚಿಕೆ ಆಗಿದೆ. 41,000 ಎಕರೆಗಳು ಮಾತ್ರ. ಮಿಕ್ಕಿದ್ದೆಷ್ಟು? ಈ 41,000 ಎಷ್ಟು ಪರ್ಸೆಂಟ್? 27%. ಇನ್ನ 1,13,000 ಎಕರೆ ಅವ್ರ ಹತ್ರನಿದೆ. ಡೆವಲಪ್ಡ್ ಆಗಿರೋದು, ಅಕ್ವಿಸಿಷನ್ ಮಾಡಿ ಡೆವಲಪ್ ಮಾಡದೇ ಇರೋದು, ಹಂಚಿಕೆ ಆಗದೆ ಇರೋದು 73%. 73% ಜಾಗ ನೀವು ಅಕ್ವೈರ್ ಮಾಡ್ಕೊಂಡು ಹಂಗೆ ಇಟ್ಕೊಂಡು ಲ್ಯಾಂಡ್ ಬ್ಯಾಂಕ್ ಅಂತ ಇಟ್ಬಿಟ್ಟು ಬನ್ನಿ ಇಂಡಸ್ಟ್ರಿಗೆ ಕೊಡ್ತೀವಿ ಅಂತ ಲ್ಯಾಂಡ್ ಬ್ಯಾಂಕ್ ಇಟ್ಕೊಂಡ್ಬಿಟ್ಟು ಮತ್ತೆ ಇಲ್ಲೊಂದು 2,500 ಎಕರೆ, ದೊಡ್ಡಬಳ್ಳಾಪುರದ 2 ತಿಂಗಳಿಂದ 2,100 ಎಕರೆ, ಜಂಗಮಕೋಟೆ 2,800 ಎಕರೆ. ರಾಜ್ಯದ ನಾನಾ ಭಾಗಗಳಲ್ಲಿ ಮೇಲಿಂದ ಮೇಲೆ ಭೂಸ್ವಾಧೀನ ಮಾಡ್ತಾನೆ ಇದ್ರೆ ತೆಗೆದುಕೊಂಡು ಇಟ್ಕೊಂಡ್ಬಿಡೋದು ನಿಮ್ ತಕ್ಕೆಯಲ್ಲಿ. ಉಳುವವನೇ ಭೂಮಿಯ ಒಡೆಯ ಅಂತಾರೆ ಇಂದಿರಾ ಗಾಂಧಿ ಅವ್ರು ಮಾಡಿದ್ರೆ. ಅದೇ ಕರ್ನಾಟಕ ಸರ್ಕಾರ. ಆ ಕಡೆ ಮನಮೋಹನ್ ಸಿಂಗ್ 2013 ಲ್ಯಾಂಡ್ ಅಕ್ವಿಸಿಷನ್ ಆಗ್ತಂದ್ರು, ಅದಕ್ಕೆ ಕಿಮ್ಮತ್ತಿಲ್ಲ ನಿಮಗೆ. ತಗೊಂಡ್ ಇಟ್ಕೊಂಡ್ಬಿಡೋದು. ನಿಮಗೆ ನಿಮ್ದೇ ಇಂಡಸ್ಟ್ರಿಗಳು, ಎಲ್ಲಾ ಇಂಡಸ್ಟ್ರಿಗಳು ನಿಮ್ದೆ, ಎಲ್ಲಾ ಶಾಲೆಗಳು ನಿಮ್ದೆ, ಎಲ್ಲಾ ಸ್ಕೂಲ್ಗಳು ನಿಮ್ದೆ, ಎಲ್ಲ ನಿಮ್ ರಿಲೇಟಿವ್ಸ್. ಹಂಚಿಕೆ ಮಾಡೋದೆಲ್ಲ ನಿಮ್ಗೆ ಯಾವನ್ ದುಡ್ಡು ಕೊಡ್ತಾನೆ ಅವ್ನಿಗೆ ಹಂಚಿಕೆ ಮಾಡ್ತಾನೆ. ಎಂಡ್ ಆಫ್ ದ ಡೇ ರೈತನ ಕೈಯಲ್ಲಿ ಭೂಮಿ ಇಡಬಾರ್ದು. 1 ಗುಂಟೆ ಅವ್ರು ಏನು ಕ್ಲಿಯರ್ ಮೆಸೇಜ್ ಕೊಡ್ತಾ ಇದಾರೆ ಈ ಬಿಜೆಪಿ ಸರ್ಕಾರದಲ್ಲಿ, ಈ ಕಾಂಗ್ರೆಸ್ ಸರ್ಕಾರದಲ್ಲಿ. ಕರ್ನಾಟಕದಲ್ಲಿ ಕ್ಲಿಯರ್ ಮೆಸೇಜ್. ನೋಡಪ್ಪ, ನೀವು ಜಮೀನ್ ಇದ್ರೆ ರಿಯಲ್ ಎಸ್ಟೇಟ್ ಮಾರ್ಕೊಂಡ್ಬಿಡ್ರಿ, ಒಂದಷ್ಟು ದುಡ್ಡು ಮಾಡ್ಕೊಂಡು ಏನೋ ಒಂದು ವ್ಯವಹಾರ ಮಾಡ್ಕೊಳ್ಳಿ, ಕೃಷಿ ಭೂಮಿಯಾಗಿ ಇಟ್ಕೊಂಡು ನಾವು ಬಂದೇ ಬರ್ತೇವೆ ಒಂದಲ್ಲ ಒಂದಿನ. ನಮಗೆ ಅವಶ್ಯಕತೆ ಇದೆ, ನೀವು ಫಲವತ್ತಾದ ಭೂಮಿನ ಬಂಜರು ಭೂಮಿನ ನಮಗೆ ಅವಶ್ಯಕತೆ ಇದೆ ಅಂತ ಕಾನೂನು ಮಾಡ್ಕೊಂಡಿವಿ. ಕಿತ್ತೋಗಿರೋ ದಳ್ಳಾಳಿ ಸಂಸ್ಥೆ KDB ಅವ್ರಿಗೆ ಅನುಕೂಲಕ್ಕೆ ತಕ್ಕಂತೆ ಕಾನೂನು ಮಾಡ್ಕೊಂಡವ್ರೆ, ನಾವು ಬಂದು ಕಿತ್ಕೊಂತೀವಿ. ನಿಮ್ಗೆ ಇಷ್ಟನ ಕಷ್ಟನ ಇದೇ ಮೆಸೇಜ್ ಕೊಡ್ತಾ ಇರೋದು. ಅವರು ಡಿ ಕೆ ಶಿವಕುಮಾರ್ ಇವರೆಲ್ಲ ಹೇಳ್ತಾ ಇದ್ರು ಬಂಜರು ಭೂಮಿ ಅಂತ. ಸರ್, ಇದು ನನ್ನ ಹೆಸರು ಶ್ರೀನಿವಾಸ್ ಅಂತ, ಸೊಳ್ಳೆಪುರ, ಸರ್ಜಾಪುರ ಹೋಬಳಿ, ಆನೇಕಲ್ ತಾಲೂಕು. ಇದು ಸರ್ವೆ ನಂಬರ್ 38/3. ಇದರಲ್ಲಿ ನಾವು ಸುಮಾರು 40 ವರ್ಷದಿಂದಾನು ರೈತರು ಬೆಳೀತಾ ಇದ್ದೀವಿ. ನಾವು ಇದನ್ನ ಕಿತ್ಕೊಳ್ಳೋದಕ್ಕೂ ನೋಟಿಸ್ಗಳು ಕಳಿಸಿ ಈ ತರ ಮಾಡ್ತಾ ಇದ್ದಾರೆ ಅವರು. ನಾವು ಪ್ರಾಣ ಆದ್ರೂ ಕೊಡ್ತೀವಿ ಹೊರತು ನಾವು ಭೂಮಿ ಕೊಡಲ್ಲ. ನಮಗ ಶನಿಕೆ, ಗುದ್ಲಿ, ಪಿಕಾಶಿ, ಗರಾಡಿ ಇದೆಲ್ಲ ಹೊಸದಲ್ಲ. ಬಂದ್ರೆ ನಾವು ಅದರಲ್ಲೇ ಹಾಕೋದೆ ಅವ್ರನ್ನ. ಯಾರೇ ಬರ್ಲಿ, ನಮ್ ಪ್ರಾಣ ಹೋದ್ರೂ ಚಿಂತೆ ಇಲ್ಲ. ನಾವು ಹಾಕೋದಕ್ಕೆ ಸಿದ್ಧವಾಗಿದ್ದೀವಿ. ಅಲ್ಲ, ನನಗೆ ಅನ್ಸಿದ್ದು ನೀವು ಇಷ್ಟು ಚೆನ್ನಾಗಿ ಇಲ್ಲಿ ಪಪ್ಪಾಯ ಬೆಳೆದಿರಿ, ಇಷ್ಟು ಚೆನ್ನಾಗಿ ಬಂದಿದೆ. ಅವ್ರು ನೋಡಿದ್ರೆ ಈ ಜಮೀನಲ್ಲಿ ಏನು ಬರಲ್ಲ ಅಂತಾರಲ್ಲ ಅಂತ. ಬಂದು ನೋಡ್ಲಿ ಸರ್, ಅವ್ರ ಅಲ್ಲಿ AC ರೂಮ್ ಅಲ್ಲಿ ಎಲ್ಲ ಕುಂತ್ಕೊಂಡು ಮಾತಾಡೋದು. ಇಲ್ಲಿ ಬಂದು ಮಾತಾಡ್ಬೇಕು. ಇಲ್ಲಿ ಬಂದು ನೋಡಿ ರೈತರು ಯಾವ್ಯಾವ ಭೂಮಿ ಹೆಂಗಿದೆ ಅಂತ ನೋಡಿ ಇಲ್ಲಿ ಡಿಸೈಡ್ ಮಾಡ್ಬೇಕು. ಅವ್ರು ಹೇಳ್ತಾ ಇದ್ರು ಎಕರೆ ಕೋಟಿಗಟ್ಟಲೆ ಪರಿಹಾರ ಕೊಡ್ತೀವಿ ಅಂತ. ಅವ್ರ ಕೋಟಿ ಏನ್ ಸರ್, ಅವ್ರು ಕೊಟ್ರೆ 1, 2 ಕೋಟಿ 3 ಕೋಟಿ ಕೊಡ್ಬೋದು. ಅದು ಎಷ್ಟ್ ದಿನ ತಿನ್ಬೋದು? ನನಗೂ 3-4 ಜನ ಮಕ್ಳು, ನಾವ್ ಮನೆಯಲ್ಲಿ ಎಲ್ಲ 5-6 ಜನ ಇದ್ದೀವಿ. ಏನ್ ತಿನ್ನೋದ? ಎಷ್ಟು ವರ್ಷ ಬಂದ್ಬಿಡ್ತದೆ? ಇರೋದು ನಮ್ಗೆ ಇಷ್ಟೇ.
ಸುತ್ತಮುತ್ತ ಎಲ್ಲ ಜಮೀನ್ ಕಿತ್ಕೊಂಡಾಗಿದೆ ಎಲ್ಲ ಬೇರೆ ಬೇರೆ ಕಿತ್ಕೊಂಡವ್ರೆ. ಯೋಜನೆಗಳಿಗೆ. ಆನೆಕಲ್ಲು ಇಲ್ಲಿ ಸರ್ಜಾಪುರ ಆದಿಗೊಂಡಲ್ಲಿ ಎಲ್ಲ ಕಿತ್ಕೊಂಡವ್ರೆ. ಇನ್ನು ಇರೋದು ಇಷ್ಟು ಅಗಲ ಇಲ್ಲಿರೋದು ಇದಕ್ಕೂ ಕೈ ಹಾಕವ್ರೆ ಅವರು. ನಿಮಗೆ ನನ್ನ ಪ್ರಕಾರ ಕೃಷಿ ಬಿಟ್ರೆ ಬೇರೆ ಏನ್ ಗೊತ್ತಿಲ್ಲ. ಏನು ಇಲ್ಲ. ನನಗೂ 70 ವರ್ಷ ವಯಸ್ಸು, 70 ವರ್ಷದಿಂದ ನಮ್ಗಿದೆ. ಇದನ್ನ ಬಿಟ್ರೆ ಬೇರೆ ಯಾವ್ದು ಇಲ್ಲ ನಮ್ಗೆ.